ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗ್ತಾ ಇದೆ ಸಿಎಂ ಪಾಲಿಟಿಕ್ಸ್. ಬಹಿರಂಗ ಹೇಳಿಕೆಗಳಿಗೆ ಮತ್ತೆ ಬ್ರೇಕ್ ಹಾಕೋ ಕೆಲಸವನ್ನ ಸಿಎಂ ಮಾಡಿದ್ದಾರೆ. ಸಿಎಂ ಸ್ಥಾನ ಖಾಲಿ ಇಲ್ಲ, ಯಾವುದೇ ಡೌಟ್ ಬೇಡ, ನಾನೇ ಸಿಎಂ ಆಗಿ ಮುಂದುವರಿತೀನಿ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೌಂಟರ್. ಸಚಿವರ ಆಸೆ ಆಕಾಂಕ್ಷೆಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೌಂಟರ್ ಕೊಡೋದ್ರ ಮೂಲಕ ಸಿಎಂ ಕುರ್ಚಿಯ ವಿಚಾರದಲ್ಲಿ ಎದ್ದಿದ್ದ ಕದನ ಗದ್ದಲಕ್ಕೆ ಪೂರ್ಣ ವಿರಾಮವನ್ನ ಹಾಕೋ ಕೆಲಸವನ್ನು ಮಾಡ್ತಿದ್ದಾರೆ. ಪತ್ರವನ್ನು ಬರ್ತಿದ್ದಾರೆ. ಈ ಬಹಿರಂಗವಾಗಿ ಸಚಿವರಲ್ಲಿ ಹೇಳಿಕೆಗಳು ಕೊಡ್ತಿದ್ದಾರೆ. ಯಾರು ಹೇಳಿಕೆ ಕೊಟ್ಟಿಲ್ಲ. ಈಗ ನೋಡಿ, ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ, ಕುರ್ಚಿನೇ ಖಾಲಿ ಇಲ್ಲ. ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ? ಅವ್ರೇನು ಎಲ್ಲರೂ ಏನು ಹೇಳ್ತಾರೆ? ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ? ಮತ್ತೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟರೆ ನಾವಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ? ಅವ್ರಿಗೆಲ್ಲ ಏನಾದ್ರು ಡೌಟ್ ಇದೆ ಸರ್? ತರ ಖಾಲಿ ಆಗತ್ತಾ ಆಗಲ್ವಾ ಅಂತ ಬಗ್ಗೆ ಯಾವ ಡೌಟು ಇಲ್ಲ. ನಾನೇ ಮುಂದುವರಿತೀನಿ. ಕಮಾಂಡ್ಗೆ ಪತ್ರವನ್ನು ಬರ್ತಿದ್ದಾರೆ. ಈ ಬಹಿರಂಗವಾಗಿ ಸಚಿವರಲ್ಲಿ ಹೇಳಿಕೆಗಳು ಕೊಡ್ತಿದ್ದಾರೆ. ಯಾರು ಹೇಳಿಕೆ ಕೊಟ್ಟಿಲ್ಲ. ಈಗ ನೋಡಿ, ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ, ಕುರ್ಚಿನೇ ಖಾಲಿ ಇಲ್ಲ. ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ? ಅವ್ರೇನು ಎಲ್ಲರೂ ಏನು ಹೇಳ್ತಾರೆ? ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ? ಮತ್ತೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟರೆ ನಾವಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ? ಅವ್ರಿಗೆಲ್ಲ ಏನಾದ್ರು ಡೌಟ್ ಇದೆ ಸರ್? ತರ ಖಾಲಿ ಆಗತ್ತಾ ಆಗಲ್ವಾ ಅಂತ ಬಗ್ಗೆ ಯಾವ ಡೌಟು ಇಲ್ಲ. ನಾನೇ ಮುಂದುವರಿತೀನಿ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಬಹಳ ಜನ ಕಾಂಗ್ರೆಸ್ನಲ್ಲಿ ಕೋಟ್ ಹೊಲ್ಸ್ಕೊಂಡು ಕೈಯಲ್ಲಿ ಟವಲ್ ಇಟ್ಕೊಂಡು ಓಡಾಡ್ತಾ ಇದ್ದವರಿಗೆ ಸಿಎಂ ಸಿದ್ದರಾಮಯ್ಯ ಅವರ ಈ ಸ್ಟೇಟ್ಮೆಂಟ್ ಪೂರ್ಣ ವಿರಾಮವನ್ನ ಹಾಕೋದಕ್ಕೆ ಸಾಧ್ಯ ಇದೆಯಾ? ಬಿಕಾಸ್ ಇಲ್ಲಿ ತನಕ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ರು, ಎಐಸಿಸಿ ಅಧ್ಯಕ್ಷರು ಹೇಳಿದ್ರು, ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು ಹೇಳಿದ್ರು ಖಾಲಿ ಇಲ್ಲ ಕುರ್ಚಿ, ಮಾತಾಡಬೇಡಿ ಅಂತ. ಫುಲ್ ಸ್ಟಾಪ್ ಅಂತೂ ಬಿದ್ದಿಲ್ಲ. ಈಗ ಸಿಎಂ ಹೇಳಿರೋದ್ರಿಂದ ಫುಲ್ ಸ್ಟಾಪ್ ಬೀಳುತ್ತಾ? ಪೂರ್ಣ ವಿರಾಮವನ್ನ ನಾವು ನಿರೀಕ್ಷೆ ಮಾಡ್ಬೋದಾ? ಮಮತಾ, ನಿರೀಕ್ಷೆ ಮಾಡುವಂಥದ್ದು ಸಾಧ್ಯವಿಲ್ಲ. ಯಾಕೆಂದ್ರೆ ಹೈಕಮಾಂಡ್ ನಾಯಕರೇ ಹೇಳಿದ್ರು, ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, ಈ ರೀತಿ ಬಹಿರಂಗವಾಗಿ ಮಾತುಗಳನ್ನ ಹೇಳಬಾರ್ದು, ಹೇಳಿಕೆಗಳನ್ನ ಕೊಡಬಾರ್ದು ಅಂತ. ಆದ್ರೆ ಇತ್ತೀಚಿನ ಒಂದು 10-15 ದಿನದ ವಿದ್ಯಮಾನಗಳನ್ನು ನೋಡಿದ್ರೆ ದಿನಕ್ಕೊಬ್ರು ಸಚಿವರು, ಹಿರಿಯ ನಾಯಕರು ನನಗೂ ಸಿಎಂ ಆಸೆ ಇದೆ, ನಾನು ಸಿಎಂ ಆಗುವಂತಹ ಅವಕಾಶ ಹೈಕಮಾಂಡ್ ಕೊಟ್ಟರೆ ಆಗ್ತೀನಿ ಅನ್ನೋ ಮೂಲಕ ತಮ್ಮಲ್ಲಿರುವಂತಹ ಸಿಎಂ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಸಿಎಂ ಅವರು ಇವತ್ತು ಯಾರೆಲ್ಲ ಆಸೆಗಳನ್ನ ವ್ಯಕ್ತಪಡಿಸಿದ್ದಾರೋ ಅದಕ್ಕೆ ಕೌಂಟರ್ ರೀತಿಯಾಗಿ ನಾನೇ ಸಿಎಂ ಆಗಿ ಮುಂದುವರಿತೀನಿ, ಅದರಲ್ಲಿ ಯಾವುದೇ ಡೌಟ್ ಬೇಡ ಅನ್ನುವ ಮೂಲಕ ಯಾರೆಲ್ಲ ಆಸೆಗಳನ್ನ ವ್ಯಕ್ತಪಡಿಸಿದರೆ ಅವರಿಗೆ ಒಂದು ರೀತಿಯಾಗಿ ಟಾಂಗನ್ನ ಕೊಟ್ಟರು. ಆದ್ರೆ ಎಲ್ಲ ವಿಚಾರಗಳು ಯಾಕೆ ಬಂದಿರೋದಂತಂದ್ರೆ, ಕೋರ್ಟ್ ನಲ್ಲಿ ಮೂಡ ಕೇಸ್ನ ಏನು ವಿಚಾರಣೆ ನಡೀತಾ ಇದೆ, ಆ ಒಂದು ವಿಚಾರವನ್ನ ಇಟ್ಕೊಂಡು ಈಗ ಸಿಎಂ ಬದಲಾವಣೆ ಚರ್ಚೆಗಳಾಗ್ತಿದ್ದಾವೆ. ಹಾಗಾಗಿ ಬಹುಶಃ ಕೋರ್ಟ್ ನಲ್ಲಿ ಆಗುವಂತಹ ತೀರ್ಪಿನ ಮೇಲೆ ಬಹುಶಃ ಸಿಎಂ ಬದಲಾವಣೆಯ ಚರ್ಚೆಗಳು ನಿಂತಿದೆ ಅಂತ ಅನ್ಸುತ್ತೆ. ನಾಳೆ ಅಂತಿಮ ಹಂತದ ವಿಚಾರಣೆ ಇದೆ. ಒಂದ್ ವೇಳೆ ಏನಾದ್ರೂ ಸಿದ್ದರಾಮಯ್ಯನವರ ಪರ ತೀರ್ಪು ಬಂದ್ರೆ ಬಹುಶಃ ಈ ಎಲ್ಲಾ ಚರ್ಚೆಗಳಿಗೆ ಅಂತಿಮವಾದಂತಹ ವಿರಾಮಗಳು ಬೀಳ್ತವೆ. ಒಂದ್ ವೇಳೆ ಏನಾದ್ರೂ ವ್ಯತಿರಿಕ್ತವಾದಂತಹ ತೀರ್ಪು ಬಂದ್ರೆ ಬಹುಶಃ ಸಿಎಂ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ಮತ್ತಷ್ಟು ಬೆಳಿಬಹುದು. ಸೊ ಎಲ್ಲದರ ಮೇಲೆ ನಿಂತಿರುವಂತದ್ದು ಕೋರ್ಟ್ನ ತೀರ್ಪು. ಹಾಗಾಗಿ ಕೋರ್ಟ್ನ ತೀರ್ಪಿನ ಮೇಲೆ ಕಾಂಗ್ರೆಸ್ ನಲ್ಲಿ ಸಿಎಂ ಕುರ್ಚಿ ಕದನ ಮತ್ತಷ್ಟು ಫೈಟ್ ಜೋರಾಗುವಂತದ್ದು ಅಥವಾ ತಣ್ಣಗಾಗುವಂತಹ ವಿದ್ಯಮಾನಗಳು ಆಗುವಂತ ಸಾಧ್ಯತೆ ಇದೆ. ಮಮತಾ, ಯಾರೇ ಸಿಎಂ ಆಗ್ಬೇಕಂದ್ರೂ ಶಾಸಕರ ಸಂಖ್ಯಾಬಲವನ್ನ ಹೊಂದಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ತೀರ್ಪು ಬರುತ್ತೋ ಬರಲ್ವೋ ಅದು ಸುಪ್ರೀಂ ಕೋರ್ಟ್ಗೂ ಹೋಗುವಂತಹ ನಿರೀಕ್ಷೆ ಸಹಜವಾಗಿದೆ, ತೀರ್ಪು ಏನೇ ಬಂದರೂ ಕೂಡ. ಬಟ್ ಸಂಖ್ಯಾಬಲದ ವಿಚಾರದಲ್ಲಿ ಸಿಎಂ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ? ಬೆಂಬಲ ಇದೆ ಅನ್ನೋದು ನಿಜವಾದ ಬೆಂಬಲ ಇದೆ ಅನ್ನೋದು ಗೊತ್ತಿದೆಯಾ, ಅಥವಾ ಆತಂಕ ಅಥವಾ ಅಳುಕು ಇದೆಯಾ ಅನ್ನೋದು ಕುತೂಹಲ. ಮಮತಾ, ಸಿದ್ದರಾಮಯ್ಯನವರಿಗೆ ಶಾಸಕರ ಬೆಂಬಲದ ವಿಚಾರದಲ್ಲಿ ಯಾವುದೇ ಅನುಮಾನಗಳಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಮಾಸ್ ಲೀಡರು. ಕಳೆದ ಚುನಾವಣೆಯಲ್ಲಿ ಸಿಎಂ ಮತ್ತೆ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದ್ರು. ಅತಿ ಹೆಚ್ಚು ಶಾಸಕರು ಸಿಎಂ ಅವರ ಪರವಾಗಿ ಮತವನ್ನ ಕೊಟ್ಟರು. ಹೀಗಾಗಿ ಶಾಸಕರ ಒಂದು ಬೆಂಬಲ ಇಲ್ಲದೆ ಇರುವಂತಹ ಅನುಮಾನಗಳಿಲ್ಲ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷ, ಹಾಗಾಗಿ ಕೋರ್ಟ್ ನಲ್ಲಿ ಆಗುವಂತ ವಿದ್ಯಮಾನಗಳ ಮೇಲೆ ಹೈಕಮಾಂಡ್ ನಿಲುವುಗಳನ್ನು ತೆಗೆದುಕೊಳ್ಳುತ್ತೆ. ಒಂದ್ ವೇಳೆ ಏನಾದ್ರೂ ಕೋರ್ಟ್ ನಲ್ಲಿ ವ್ಯತಿರಿಕ್ತ ಫಲಿತಾಂಶ ಬಂದ್ರು ಕೂಡ, ತೀರ್ಪು ಬಂದ್ರು ಕೂಡ, ಹೈಕಮಾಂಡ್ ಏನಾದ್ರೂ ಸಿದ್ದರಾಮಯ್ಯನವರ ಪರ ನಿಂತು ಬಿಟ್ರೆ ಈ ಎಲ್ಲಾ ಚರ್ಚೆಗಳಿಗೆ ಅಂತ್ಯ ಆಡುತ್ತೆ. ಹಾಗಾಗಿನೇ ಕೋರ್ಟ್ನ ತೀರ್ಪಿನ ಮೇಲೆ ಮತ್ತೆ ಹೈಕಮಾಂಡ್ ನ ನಿಲುವಿನ ಮೇಲೆ ಮುಂದಿನ ವಿದ್ಯಮಾನಗಳು ನಡೀಬಹುದು ಅಂತ ಅನಿಸುತ್ತೆ. ಮಮತಾ, ಆಲ್ ರೈಟ್, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕಂತೂ ಕಾಂಗ್ರೆಸ್ನ ಹೈಕಮಾಂಡ್ ಬಹಳ ಜಾಣ ನಡೆಯನ್ನ ಅನುಸರಿಸ್ತಾ ಇದೆ. ಇಲ್ಲಿ ತನಕ ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಇದು ಸಾಧ್ಯನೇ ಇಲ್ಲ ಇಂಥದ್ದೊಂದು ಪ್ರಪೋಸಲ್ ಅನ್ನೋ ರೀತಿನಲ್ಲೂ ಕೂಡ ನೋಡ್ತಾ ಇಲ್ಲ. ಬಿಕಾಸ್ ರಾಷ್ಟ್ರೀಯ ಪಕ್ಷಗಳ ಮಾಲೀಕತ್ವ ಇರೋದೇ ದೆಹಲಿಯ ದೊರೆಗಳ ಹತ್ರ. ಸೊ ಅವ್ರ ಡಿಸಿಷನ್ ಏನು ಅನ್ನೋದೇ ಕುತೂಹಲಕ್ಕೆ ಕಾರಣ
ಆಗ್ತಾ ಇದೆ.